ನನ್ನ ನಂಬ್ತ್ಯಾ? ಹುಚ್ಚಿಡಿದೆ ನನ್ಗೆ. ಯಾಕೆ ಈ ತರ ಕೇಳ್ತಿದ್ಯಾ? ಕೇಳಿದಕ್ಕಷ್ಟೇ ಉತ್ತರ ಕೊಡು. ಹೌದು, ಇಷ್ಟನೂ ಪಡ್ತೀನಿ, ತುಂಬಾ ನಂಬಿಕೆನೂ ಇದೆ. ಹಾಗಾದ್ರೆ ನನ್ನಿಂದ ಯಾಕೆ ಎಲ್ಲರೂ ಮುಚ್ಚಿಟ್ಟೆ? ನಿಧಿ, ನೀವು ಏನ್ ಅನ್ಕೊಂಡಿದ್ದೀರಾ? ಸರ್ ಪ್ಲೀಸ್, ನಾನು ಅಕ್ಕನ ಹತ್ರ ಮಾತಾಡ್ತಾ ಇದ್ದೀನಿ, ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿ ತನಕ ದಯವಿಟ್ಟು ಸುಮ್ಮನೆ ಇರಿ ಪ್ಲೀಸ್. ಹೇಳಕ್ಕ, ನನ್ನಿಂದ ನಿನಗೇನಾದ್ರೂ ಬೇಜಾರಾಗಿದ್ಯಾ? ಸಂಬಂಧದಲ್ಲಿ ಅಕ್ಕನೇ ಆದ್ರೂ ನಾನ್ ನಿನಗೆ ಕೊಟ್ಟಿರೋದು ಅಮ್ಮನ ಸ್ಥಾನನೇ ಅಲ್ವಾ? ನಿನ್ ಮಡ್ಲಲ್ಲಿ ಮಲಗ್ದಾಗ ನನಗ್ ಸಿಗೋದು ತಾಯಿ ಪ್ರೀತಿನೇ ಕಣೆ. ನಾನೇನೇ ಕೇಳಿದ್ರು ಕೊಟ್ಟೋಳ್ ನೀನು. ನನಗ್ ಭಯ ಆದಾಗ ಜೊತೆಗ್ ನಿಂತೋಳ್ ನೀನು. ಅಪ್ಪ ಅಮ್ಮ ಇಲ್ದಿರೋ ತಬ್ಲಿ ಅಂದಾಗ ತಬ್ಕೊಂಡು ಕಾದೋಳು ನೀನು. ಎಂತದೇ ಪರಿಸ್ಥಿತಿ ಬಂದ್ರು ನಿನ್ನ ಜೊತೆಗಿರ್ತೀಯ ಅನ್ನೋ ಧೈರ್ಯದಲ್ಲಿ ಬೆಳ್ದೋಳ್ ನಾನು. ದೊಡ್ಡೋಳಾದ್ಮೇಲೆ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿನ್ ಜೊತೆ ಇರ್ಬೇಕು, ನಿನಗ್ ಸಹಾಯ ಮಾಡ್ಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ನೆ. ನಿನಗೆ ನನ್ ಮೇಲೆ ನಂಬಿಕೆನೇ ಇಲ್ಲ ಅಂದ್ಮೇಲೆ ನಾನೇನ್ ಮಾಡ್ಲಿ ಹೇಳು? ನಿನಗೆ ನನ್ ಬೇಡ ಅನ್ಸದ್ಮೇಲೆ ನಾನೇನ್ ಮಾಡಕ್ಕಾಗತ್ತೆ ಹೇಳು? ನೀನಾ ಹೀಗೆಲ್ಲ ಮಾತಾಡ್ತಿರೋದು? ನಿನ್ ಬಾಯಿಂದನಾ ಈ ತರ ಮಾತುಗಳೆಲ್ಲ ಬರ್ತಿರೋದು? ನೋಡು ನಿಧಿ, ಸತ್ಯ ಏನು ಅಂತ ತಿಳ್ಕೊಳ್ದೆ ತಪ್ಪಾಗಿ ಏನೇನೋ ಮಾತಾಡ್ಬೇಡ ಪ್ಲೀಸ್. ನೀನ್ ಅಂದ್ಕೊಂಡ್ ಹಾಗೆ ಏನೂ ಇಲ್ಲ. ಹಾಗೆ ಇರೋದಕ್ಕ. ನೋಡ್ಕೊಂಡ್ ಬೆಳ್ದಿರೋ ನನ್ಗೆ ಎಲ್ಲನೂ ಹಾಗೆ ಕಾಣಿಸ್ತಿದೆ. ನಿನಗೆ ನನ್ ಮೇಲೆ ನಂಬಿಕೆ ಇದ್ದಿದ್ರೆ ಯಾಕೆ ಎಲ್ಲನೂ ಮುಚ್ಚಿಡ್ತಿದ್ದೆ? ನನ್ನ ಹತ್ರನೇ ಗುಟ್ ಮಾಡ್ತಿದ್ಯಾ ಅಂದ್ರೆ ನಾನು ನಿನಗೆ ಬೇಡ ಅಂತ ಅರ್ಥ ತಾನೆ? ಗುಟ್ಟ? ಯಾವ ಗುಟ್ಟಿನ ಬಗ್ಗೆ ಮಾತಾಡ್ತಿದ್ಯಾ? ನಿನ್ ಹೊಟ್ಟೆಲಿರೋ ಗುಟ್ಟು. ನೀನ್ ಅಮ್ಮ ಆಗ್ತಿರೋ ಗುಟ್ಟು. ಯಾಕಕ್ಕ ಹಾಗೆ ನೋಡ್ತಿದ್ಯಾ? ನಿನ್ ಹೊಟ್ಟೆ ಮಗು ಇದೆ ಅನ್ನೋ ವಿಷಯ ನನ್ನ ಹತ್ರ ಹೇಳ್ಬೇಕು ಅಂತ ನಿನಗೆ ಅನ್ಸ್ಲೇ ಇಲ್ವಾ? ದೊಡಮ್ಮ, ಏನ್ ಪುಟ್ಟ, ಏನಾದ್ರೂ ಬೇಕಾಗಿತ್ತಾ? ಇಡೀ ಮನೆಗೆ ಏನ್ ಬೇಕು ಬೇಡ ಅಂತ ನಾವು ಕೇಳೋದಕ್ಕಿಂತ ಮುಂಚೆನೆ ಕೊಟ್ಟಿರ್ತೀರ. ಆದ್ರೆ ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಬಚ್ಚಿಟ್ಕೊಂಡು ನೀವು ಒಬ್ಬೊಬ್ಬರೇ ಒದ್ದಾಡ್ತಿರ್ತೀರ. ಯಾಕೆ ದೊಡಮ್ಮ, ಏನಾಯ್ತು ಹೇಳಿ ದೊಡಮ್ಮ, ಏನಾಯ್ತು? ಯಾಕೆ ಹೇಗಿದ್ದೀರಾ? ಅಣ್ಣ ನಿಮ್ ಸ್ವಂತ ಮಗ ಅಲ್ದೇ ಹೋದ್ರು ನಿಮ್ ಸ್ವಂತ ಮಗನ್ಗಿಂತ ಹೆಚ್ಚಾಗೆ ನೋಡ್ಕೊಂಡಿದ್ದೀರಾ. ನನ್ನನ್ನು ಹಾಗೆ ಅನ್ಕೊಂಡ್ ಮಾತಾಡಿ ಹೇಳಿ ದೊಡಮ್ಮ, ಏನಾಯ್ತು? ಏನ್ ಪುಟ್ಟ ಈ ತರ ಎಲ್ಲ ಮಾತಾಡ್ತೀಯ? ನಿನ್ನ ದೊಡ್ಡಮ್ಮ ಅಂತ ಕರೆದ್ರು ಅದ್ರಲ್ಲಿ ಅಮ್ಮ ಅನ್ನೋ ಪದ ಇದೆ ತಾನೆ? ಅಂದ್ಮೇಲೆ ಹೀಗೆಲ್ಲ ಕೇಳ್ಕೋಬೇಕಾ ನೀನು? ಹಾಗಾದ್ರೆ ಯಾಕೆ ಒಂಥರ ಇದ್ದೀರಾ ಹೇಳಿ? ಕರ್ಣ, ನಿಧಿ, ನಿತ್ಯ 3 ಜನನು ಎಲ್ಲೋ ಹೊರಗಡೆ ಹೋದ್ರು. ಇಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತಾನು ಗೊತ್ತಿಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಫೋನ್ ಮಾಡಿದ್ರಾ? ಮಾಡಿದ್ದೆ, ಸಿಕ್ತಿಲ್ಲ. ಮತ್ತೊಂದ್ಸಲಿ ಮಾಡ್ದೆ, ಆದ್ರೂ ರಿಸೀವ್ ಮಾಡ್ತಿಲ್ಲ. ಅಣ್ಣ ಅವರಿಬ್ರು ಜೊತೆ ಎಲ್ಲೋಗಿರಕ್ ಸಾಧ್ಯ? ಅಯ್ಯೋ ದೊಡಮ್ಮ, ಇಲ್ಲೇ ಎಲ್ಲೋ ಹೋಗಿರ್ತಾರೆ ಬಿಡಿ. ಅವ್ರಿಗೂ ಮನೇಲಿದ್ದು ಬೇಜಾರಾಗಿರುತ್ತಲ್ವಾ, ಅದಕ್ಕೆ ಅಣ್ಣನೇ ಎಲ್ಲೋ ಕರ್ಕೊಂಡು ಹೋಗಿರ್ತಾನೆ. ಅದಕ್ಕೆ ನೀವ್ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇವಾಗ ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ, ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲ, ನಿಧಿ ಅವರಿಬ್ರನ್ನ ಕರ್ಕೊಂಡು ಹೋಗುವಾಗ ಅವಳೇನೋ ಚಿಂತೆಲಿದ್ದ ಕಾಣ್ತಿತ್ತು. ಒಂದ್ ವೇಳೆ ಕರ್ಣ, ನಿತ್ಯ ಇಬ್ರು ಅವಳ ಹತ್ರ ಸತ್ಯ ಹೇಳ್ಬಿಟ್ರೆ ಏನ್ ಮಾಡ್ಲಿ? ಸಂದರ್ಭ ಸರಿ ಅನ್ಸ್ದಾಗ ಸತ್ಯ ಹೇಳು ಅಂತ ನಾನೇ ಹೇಳಿದ್ದೆ. ಈಗ ಈ ಸಂದರ್ಭನೇ ಸರಿ ಅಂತ ಕರ್ಣಂಗ್ ಅನ್ಸ್ಬಿಟ್ರೆ? ಅಯ್ಯೋ ದೇವ್ರೆ, ಈ ಗುಟ್ಟು ಜಾಸ್ತಿ ಜನರಿಗೆ ಗೊತ್ತಾದಷ್ಟು ಕಗ್ಗಂಟಾಗ್ತಾನೆ ಹೋಗುತ್ತೆ. ಏನ್ ಮಾಡೋದಾಮೇಲೆ? ಇಬ್ರು ಮದ್ವೆ ಆಗಿಲ್ವಾ ಸರ್?
ನೀವೇನ್ ಹೇಳ್ತಿದ್ದೀರಾ? ಅಕ್ಕ, ನೀನಾದ್ರೂ ಹೇಳೆ. ಮದ್ವೆ ಆಗಿಲ್ಲ ಅಂದ್ರೆ ಏನರ್ಥ? ಅವತ್ ಮಂಟಪದಲ್ಲಾಗಿದ್ ಶಾಸ್ತ್ರ ಸುಳ್ಳ? ನೀವ್ ಹನಿಮನ್ಗೆ ಹೋಗಿದ್ ಸುಳ್ಳ? ಇಷ್ಟ್ ದಿನ ನೀವು ಕಣ್ಣ ಹೆಂಡತಿ ತರ ಇದ್ರಲ್ಲ, ಅದು ಸುಳ್ಳ? ಹೌದು, ಸುಳ್ಳು, ಎಲ್ಲ ಸುಳ್ಳು. ಅವತ್ತು ಮಂಟಪದಲ್ಲಿ ಆಗಿದ್ದ ಶಾಸ್ತ್ರ ಎಲ್ಲರೂ ನಂಬಿಸೋದಕ್ಕೆ ಸುಮ್ಮನಿರ್ಸೋದಕ್ಕಾಗಿತ್ತು. ಆದ್ರೆ ರೂಮಲ್ಲಿ ನಡೆದಿದ್ದ ಸತ್ಯನೇ ಬೇರೆ. ಅಲ್ಲಿ ಕರ್ಣ ನನಗೆ ತಾಳಿ ಕಟ್ಟಲಿಲ್ಲ, ನನಗೆ ನಾನೇ ಕಟ್ಕೊಂಡೆ. ಆದ್ರೆ ನಾವು ಈ ಸತ್ಯನ ಯಾರಿಗೂ ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಆ ಕ್ಷಣದಲ್ಲಿ ಮದುವೆ ಆಗಿದ್ದೀವಿ ಅಂತ ನಂಬಿಸೋದು ಅನಿವಾರ್ಯ ಆಗಿತ್ತು. ಹಾಗಾಗಿ ತಾಳಿ ಕಟ್ಟದೇ ಇದ್ರು ಎಲ್ಲರ ಮುಂದೆ ಮದುವೆ ಮಂಟಪದಲ್ಲಿ ಎಲ್ಲಾ ಶಾಸ್ತ್ರ ಮಾಡೋ ತರ ನಾಟಕ ಮಾಡ್ಬೇಕಾಯ್ತು. ಹೌದು, ಇದೇ ಸತ್ಯ. ಹಾಗಾದ್ರೆ ಹನಿಮೂನ್ ತೇಜಸ್ನ ಹುಡ್ಕಕ್ಕೆ ಅಂತ ನಮ್ಮಿಬ್ರಿಗೂ ಇದ್ದಿದ್ ನೆಪ ಅಷ್ಟೆ. ತೇಜಸ್ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನ್ನ ಹುಡ್ಕೋದಕ್ಕೆ ಹನಿಮೂನ್ ಅಂತ ನಾವಿಬ್ರು ಸುಳ್ಳು ಹೇಳಿದ್ದು. ಹಾಗಾದ್ರೆ ತೇಜಸ್ ಬಾಬಾ ಸಿಕ್ತ. ಅವನನ್ನ ನಾನು ನೋಡ್ದೆ.